ಏನು ಡಿಫ್ರೆನ್ಸ್ ಕಾಷಾಯ ಖಾವಿ? ಕಾಷಾಯ ಅನ್ನುವಂಥದ್ದು ನಿಮಗೆ ಈಗ ತಪಸ್ವಿ ಅನ್ನುವಂಥವನು ಧರಿಸುವಂತಹ ವಸ್ತ್ರಗಳು. ಓಕೆ. ರಾವಣೇಶ್ವರನು ಜೈತ್ರ ಯಾತ್ರೆಯಿಂದ ಹಿಂತಿರುಗಿ ಬಂದಾಗ ತನ್ನ ತಾಯಿಗೋಸ್ಕರವಾಗಿ ಆತ್ಮಲಿಂಗವನ್ನು ತರಲು ಕೂಡಲೇ ರಾಜ ಉಡುಪುಗಳನ್ನು ಕಳಚಿಟ್ಟು ಕಾಷಾಯವನ್ನು ತೊಟ್ಟು ತಪಸ್ಸಿಗಾಗಿ ಹೊರಟ. ಓಕೆ. ಜ್ಞಾನದ ಸಿದ್ಧಿಗಾಗಿ ಹೊರಟ. ಬೇರಾವ ವಸ್ತ್ರವೂ ಇಲ್ಲದಂತೆ ಆತನ ಕಾಷಾಯ. ಅಲ್ಲ, ಕಾಷಾಯ ಖಾವಿ ಎರಡೂ ಕೇಸರಿಯೇ. ಸೊ ಎರಡು ಧರಿಸಿರೋರು ನಿಮಗೆ ಏನು ಅಂತಂದರೆ ಕಾಷಾಯಕ್ಕೆ ಅದರದೇ ಆಗಿರ್ತಕ್ಕಂಥ ಬೇರೆ ರೂಪ ಇರ್ತದೆ, ಒಂದು ಬಾರ್ಡ್ರ್ ಇರ್ತದೆ ಅಥವಾ ಹೊಲಿಗೆ ಇರ್ತದೆ. ಅದರಲ್ಲಿ ಕಾವಿ ನಿಮಗೆ ಹೊಲಿಗೆ ಇಲ್ಲದೆ ಇರ್ತಕ್ಕಂಥದ್ದು ಇರ್ತದೆ ಮಧ್ವರ ಪ್ರಕಾರವಾಗಿ. ಅದಕ್ಕೆ ಹೊಲಿಗೆ ಹಾಕೋ ಆಗಿಲ್ಲ ಅಥವಾ ಬೇರೆ ಯಾವುದೂ ಇರೋಲ್ಲ. ನಾವು ಹಾಕ್ಕೊಳ್ತಕ್ಕಂಥದ್ದಕ್ಕೆ ಹೊಲಿಗೆನೂ ಇರ್ತದೆ, ಡಿಸೈನು ಇರ್ತದೆ, ಅಥವಾ ಇನ್ನು ಅಂದರೆ ಅದಕ್ಕೆ ಕಿಲೋ ಪಾತ್ರದ ಬಾರ್ಡ್ರು ಇರ್ತದೆ ಅನ್ನೋವಂಥದ್ದು ಬೇರೆ ಮಾಡ್ಕೊಂಡಿದ್ದೀರಿ. ನಿಮಗೆ ಹೇಗೆ ಬೇಕೋ ಹಾಗೆ 100, 200, 300, 400, 500, 600 ವರ್ಷಗಳ ಹಿಂದೆ ನೀವು ಕಾವಿ ಹಾಕ್ತಾ ಇದ್ರು, ಕಾವಿ ಹಾಕ್ತಿರ್ಲಿಲ್ಲ, ಅವ್ರು ಯಾವ ಬಟ್ಟೆಯನ್ನು ಹಾಕ್ತಿದ್ರು ಯಾರ ಕೈನಲ್ಲೂ ದಾಖಲೆ ಇಲ್ಲ. ನಮಗೆ 5000 ವರ್ಷದ ಹಿಂದೆ ವಾಲ್ಮೀಕಿಯವರು ಕಾವ್ಯ ಹಾಕ್ಕೊಂಡು ಕೂತ್ಕೊಂಡು ರಾಮಾಯಣ ರಚನೆ ಮಾಡಿದ್ರ ಅಥವಾ ರಾಮಾಯಣ ರಚನೆ ಮಾಡಲಿಲ್ವಾ ಅನ್ನೋ ದಾಖಲೆ ಇಲ್ಲ. ಆದರೆ ನಮ್ಮ ಇಮ್ಯಾಜಿನೇಷನು ಅಥವಾ ನಮ್ಮ ಕಲ್ಪನಾ ಚಿತ್ರವೋ ನಮಗೆ ಅದನ್ನು ತೋರಿಸ್ತಾ ಬರ್ತಾ ಇದೆ. ನಿಮ್ಮ ಚಿತ್ರ, ಅದು ನಿಮ್ಮ ಮಸ್ತಕದ ಚಿತ್ರ, ಮುಂದಿನ ಪೀಳಿಗೆಗೂ ಆ ಮಸ್ತಕದ ಚಿತ್ರ ಹರಿದು ಬರ್ತಾ ಇದೆ. ಆ ಮಸ್ತಕದ ಚಿತ್ರ ಯಾವಾಗ ಬೇಕಾದ್ರೂ ಬದಲಾಗುತ್ತದೆ. ಅವರವರ ವಿವೇಚನೆಗೆ ಬಿಟ್ಟಂಗೆ. ಅವ್ರಿಗೆ ಬಿಟ್ಟಿರೋಂಥದ್ದಲ್ಲ. ಮುಂದೆ ಈಗಿರ್ತಕ್ಕಂತಹ ಏನು ಇಡೀ ಜನ್ರೇಷನ್ನು, ಸಾಮಾಜಿಕ ಸ್ಥಿತಿ, ಸಮಾಜ, ಅದಕ್ಕೊಂದು ಅಂತ್ಯ ಇರ್ತದೆ. ಅದು ಅಂತ್ಯ ಆದ ನಂತರದಲ್ಲಿ ಇನ್ನೊಂದು ಹುಟ್ಟುತ್ತದಲ್ಲ, ಅವತ್ತು ಯಾವ ಬೇರೆ ರೂಪಗಳನ್ನು. ಈಗ ನೀವು ಇವತ್ತು ಅಶ್ವವೇಗ, ನಾನು 2 ವರ್ಷದ ಹಿಂದೆ ನೋಡಿದಂಥ ವೇಗ ಬೇರೆ, 2 ವರ್ಷವಾದ ನಂತರ ನೋಡ್ತಿರ್ತಕ್ಕಂಥ ಅಶ್ವವೇಗ ಬೇರೆ, ಇನ್ನು 10 ವರ್ಷದ ನಂತರ ನೋಡುವ ಅಶ್ವವೇಗ ಬೇರೆ. ಅಫ್ಕೋರ್ಸ್ ಡೆವಲಪ್ಮೆಂಟ್ಸ್ ಇರುತ್ತೆ. ಹಾಗೆ ಅದು ಬೆಳೀತಾ ಇದು ಒಂದು ವಸ್ತ್ರವಾಗಿ ಸರಿ.